ಚಿಕ್ಕ ವಯಸ್ಸಲ್ಲ ಅಂತೂ ಪಾಪ ಕೊಡ್ಸೋಕ್ಕಾಗ್ತಾ ಇರಲಿಲ್ಲ. ಇವತ್ತು ನಾವು ಕೊಡ್ಸೋಕೆ ನಮ್ಮ ಅಪ್ಪ ಇಲ್ಲ. ಅಪ್ಪ ತಂದೆ ತಾಯಿ ವ್ಯಾಲ್ಯೂನ ಅರ್ಥ ಮಾಡ್ಕೊಬೋದು ಈ ಮೂವಿಲಿ, ಅಷ್ಟು ಚೆನ್ನಾಗಿದೆ. ಇನ್ನೊಂದು ಮಕ್ಕಳನ್ನೂ ಅರ್ಥ ಮಾಡ್ಕೋಬೇಕು, ದೊಡ್ಡವರು ಅರ್ಥ ಮಾಡ್ಕೋಬೇಕು. ಬಡವನಾಗಿ ಹುಟ್ಟೋದು ತಪ್ಪಲ್ಲ, ಬಡವನಾಗಿ ಸಾಯೋದು ತಪ್ಪು. ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ. ನಾನು ಕರ್ಣ ಅನ್ನೋ ಮೂವಿ ಬಂದು ನೋಡಿ ಎಲ್ಲ ತುಂಬ ಚೆನ್ನಾಗಿದೆ. ನನಗಂತೂ ಮನಸ್ಸಿಗೆ ಇಷ್ಟ ಆಯಿತು. ಒಳ್ಳೆಯವ್ರಿಗೆ ಕಷ್ಟ ತುಂಬ ಇರುತ್ತೆ, ಆದರೆ ಕಷ್ಟ ಇದ್ದರೂ ಬಿದೋಗಬಾರ್ದು. ಒಂದಲ್ಲ ಒಂದಿನ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ನಮ್ಮಂಥ ಮಿಡಲ್ ಕ್ಲಾಸ್ ಇರೋದು ಎರಡೇ ಆಪ್ಷನು, ರಾತ್ರಿ ಮಲಗ್ದಾಗ ಕನ್ಸ್ಕೊಳೋದು, ಬೆಳಗ್ಗೆ ಎದ್ದ ತಕ್ಷಣ ಅದೇ ಕನಸು ನನಸು ಮಾಡೋಕ್ಕೋಸ್ಕರ ಕಷ್ಟಪಟ್ಟು ದುಡಿಯೋದು. ಯಾರು ಮರೆಯೋಕೆ ಹೋಗಿ ಅಂತ ನಾವೇ ಕೂಡ ಎಮೋಷ್ನಲ್ ಆಗ್ತೀವಿ. ಅಷ್ಟು ಚೆನ್ನಾಗಿದೆ ಮೂವಿ. ಫ್ಯಾಮಿಲಿ ಕುತ್ಕೊಂಡು ನೋಡೋ ಅಂಥ ಮೂವಿ. ಯಾರೇ ಮೂವಿ ನೋಡಿದ್ರು ಯಾರಿಗೆ ಆಸೆ ಇರುತ್ತೆ ಮಕ್ಳಿಗೆ ಕೊಡಿಸ್ಬೇಕು ಅನ್ನೋ ಅಪ್ಪ ಅಮ್ಮ ಎಷ್ಟು ಕಷ್ಟಪಡ್ತಾರೆ ಅದಕ್ಕೋಸ್ಕರ ಅನ್ನೋದು ಈ ಮೂವಿ ಮೂಲಕ ತುಂಬ ಚೆನ್ನಾಗಿ ಹೇಳ್ಕೊಡ್ತೀವಿ. ಎಲ್ಲರೂ ಕನೆಕ್ಟ್ ಆಗ್ತೀವಿ. ಖಂಡಿತ ಈ ಮೂವಿ ಎಲ್ಲರೂ ಬಂದು ಟೇಸ್ಟ್ ನೋಡಿ ಅಂತ ಹೇಳ್ತಾರೆ. ಮಾಡಬೇಕಂತ ಏನೆಲ್ಲ ಕಷ್ಟಪಡ್ತಾರೆ ಅನ್ನೋದನ್ನ ಚೆನ್ನಾಗಿ ತೋರಿಸಿದ್ದಾರೆ. ಮೇನ್ಲಿ ಅಪ್ಪ ಮಗನ ಸೆಂಟಿಮೆಂಟ್ ಸಕಾಲ ವರ್ಕೌಟ್ ಆಗಿದೆ. ಮ್ಯೂಸಿಕ್ಕು ಮತ್ತು ಮೇಕಿಂಗ್ ಚೆನ್ನಾಗಿದೆ. ಕ್ಯಾಮ್ರಾ ವರ್ಕಿಂಗ್ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿರೋದು. ನಿಮಗೆ ಚೈಲ್ಡ್ಹುಡ್ ಡೇಸ್ ಏನಾದ್ರು ನೆನಪಾಯ್ತು ಸರ್? ಪಕ್ಕ ಹಾಗೆ ಆಗುತ್ತಲ್ಲ. ಇಲ್ಲ ನಮ್ಮ ಅಪ್ಪನ ನೆನೆಸ್ಕೊಳ್ಳೋ ಥರನೇ ಇದೆ. ಏನಾದ್ರು ನಮ್ಮ ಚಿಕ್ಕ ನಾವೇನೋ ಆಸೆ ಪಟ್ಟಿರ್ತೀವಿ ಅದನ್ನು ಕೊಡ್ಸೋಕ್ಕಾಗಿಲ್ಲ. ಅದನ್ನು ಎಷ್ಟು ಚೆನ್ನಾಗಿ ತೆರೆ ಮೇಲೆ ತರೋಕ್ಕಾಗಿಲ್ಲ ಅಷ್ಟು ಚೆನ್ನಾಗಿ ತಂದಿದ್ದಾರೆ. ಡೈರೆಕ್ಷನ್ ಮ್ಯೂಸಿಕ್ ಅಂತೂ ಸರ್ ಯಾವುದೇ ಮುಜುಗರ ಇಲ್ಲದೆ ನೋಡೋವಂಥದ್ದು. ಆಮೇಲೆ ಎಲ್ಲರೂ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗೋವಂಥ ಒಂದು ಫಿಲಮ್ ಇದು. ಭಾಳ ಚೆನ್ನಾಗಿದೆ. ಇವ್ರಿಗೆ ಮತ್ತು ಇವ್ರ ತಂದೆಗೆ ಎಲ್ಲರಿಗೂ ಆಲ್ ದ ಬೆಸ್ಟ್. ಭಾಳ ಜನ್ರೇಷನಲ್ಲಿ ಎಷ್ಟು ಕಷ್ಟಪಟ್ಟು ತಂದೆ ತಾಯಿಗಳು ಕಷ್ಟಪಟ್ಟು ಜೀವನ ಮಾಡೋದು ಒಂದು ದೊಡ್ಡ ವಿಷಯ. ಅಂಥದ್ರಲ್ಲಿ ಇವಾಗ ಒಂದು ಕಾರ್ ಕೊಟ್ಟೋದು ಎಷ್ಟು ಕಷ್ಟ ಆಗುತ್ತೆ ಅಂತ ಯೋಚನೆ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಯರಾಗಿ ಹೇಳ್ಬೇಕು ಅಂದರೆ ಈ ಫಿಲಮ್ ನೋಡಿದವರು ಗಂಡ ಹೆಂಡತಿ ಯಾವತ್ತೂ ಜಗಳ ಆಡಲ್ಲ. ಅಪ್ಪ ಮಕ್ಕಳಂತೂ ಯಾವತ್ತೂ ಜಗಳ ಆಡಲ್ಲ. ಆ ರೀತಿ ಇವತ್ತಿಗೆ ಈ ಕ್ಷಣಕ್ಕೆ ಈ ಜನ್ರೇಷನ್ಗೆ ಬೇಕು ಇಂಥ ಫಿಲಮ್ಗಳು. ಇಂಥ ಫಿಲಮ್ ನೋಡಿದಾಗಲೇ ಎಮೋಷ್ನಲ್ ಆಗಿ ಯಾವ ಥರ ಕನೆಕ್ಟ್ ಆಗುತ್ತೆ ಅನ್ನೋದನ್ನ ಈ ಫಿಲಮ್ ತೋರಿಸ್ಕೊಟ್ಟಿದ್ದಾರೆ. ನಿಜವಾಗೂ ಇಂಥ ಫಿಲಮು ನಿಜವಾಗೂ ಪ್ರತಿಯೊಬ್ಬರಿಗೂ ರೀಚ್ ಆಗಬೇಕು. ಅವಾಗಲೇ ಈ ಫಿಲಮ್ ಸಕ್ಸಸ್ ಆಗೋದು. ಇದೇ ಫಿಲಮು ಬೇರೆ ನೀವು ಲ್ಯಾಂಗ್ವೇಜಲ್ಲಿ ಮಾಡಿದರೆ ಆ ಸೂಪರ್ ಡೂಪರ್ ಹಿಟ್. ಬಟ್ ಇಲ್ಲಿ ಪ್ರಚಾರ ಸರಿಯಾಗಿ ಆಗ್ತಾ ಇಲ್ಲ ಅಷ್ಟೇ. ಕ್ಲಿಯರಾಗಿ ಇನ್ನೊಂದ್ಸರಿ ಹೇಳ್ತೀನಿ ಕೇಳ್ರೆ, ಇದೇನಾದ್ರು ಫಿಲಮ್ ನೋಡಿದ್ರೆ ಗಂಡ ಹೆಂಡತಿ ಜನ್ಮದಲ್ಲೂ ಅವರು ಜಗಳ ಆಡಲ್ಲ. ಟೈಟಲ್ಲು ಅದು ಮುದ್ದಾಗಿದೆ. ಟೈಟಲ್ ಮಾತ್ರ ನಾನು ಕರ್ಣಾಕರ. ತುಂಬ ದಿನಗಳಾಗಿತ್ತು ಈ ಥರ ಒಂದು ಸೋಷಿಯಲ್ ಮೆಸೇಜ್ ಇರೋವಂಥ ಒಂದು ಮೂವಿ. ಜೊತೆಗೆ ಫ್ಯಾಮಿಲಿಯೆಲ್ಲ ಕೂತ್ಕೊಂಡು ನೋಡೋವಂಥ ಮೂವಿ. ಎಸ್ಪೆಷಲಿ ಒಂದು ಬಾಂಧವ್ಯ, ಕುಟುಂಬ, ಸೊ ತಂದೆ ತಾಯಿಗಳ ಸ್ಯಾಕ್ರಿಫೈಸು, ಮಕ್ಕಳ ಒಂದು ಇದು ಕಲಿಯುವಿಕೆ, ಇವೆಲ್ಲ ತುಂಬ ಮಿಸ್ ಆಗ್ತಾಯಿತ್ತು ಇದ್ರೆ. ಬಟ್ ಇಲ್ಲಿ ತುಂಬ ಇಷ್ಟ ಆಯಿತು ಮೂವಿ. ಕುಟುಂಬ ಸಮೇತ ಇದನ್ನು ಬಂದು ನೋಡಬೇಕು. ಯಾಕಂದರೆ ಫ್ಯಾಮಿಲಿ ವ್ಯಾಲ್ಯೂಸ್ ಇದೆ. ತಂದೆ ತಾಯಿಗಳ ಒಂದು ಶ್ರಮ, ಅವರ ಒಂದು ಕುಟುಂಬಕ್ಕೆ ಏನೆಲ್ಲ ಮಾಡ್ತಾರೆ, ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಪ್ರತಿಯೊಬ್ಬರು ಬಂದು ಫ್ಯಾಮಿಲಿ ಸಮೇತ ನೋಡುವಂಥ. ಥ್ಯಾಂಕ್ ಯು ಸರ್. ಅಪ್ಪ ಮಕ್ಕಳಿಗೋಸ್ಕರ ಹೆಂಡತಿಗೋಸ್ಕರ ಎಷ್ಟು ಕಷ್ಟಪಟ್ಟಿರ್ತಾರೆ ಅಂದರೆ ಅಪ್ಪ ಎಷ್ಟು ಕಷ್ಟಪಡ್ತಿದ್ದಾನೆ ಅಂತ ಅದು ಮಕ್ಕಳಿಗೂ ಗೊತ್ತಿರಲ್ಲ, ಹೆಂಡತಿಗೂ ಗೊತ್ತಿರಲ್ಲ. ಅವ್ರ ಆಸೆ ಅಂದರೆ ಆ ಏಜಲ್ಲಿ ಅವನಿಗೂ ಅರ್ಥ ಮಾಡ್ಕೊಳ್ಳೋಷ್ಟು ಮೈಂಡ್ ಸೆಟ್ ಇರಲ್ಲ. ಚೆನ್ನಾಗಿ ತೋರಿಸಿದ್ದಾರೆ. ರಿಯಲ್ ಲೈಫಲ್ಲಿ ನಿಮಗೆ ನಾನು ಚಿಕ್ಕ ವಯಸ್ಸಲ್ಲೆಲ್ಲ ತುಂಬ ಅರ್ಥ ಮಾಡಿದ್ದೆ. ಅದು ಹೇಳ್ತಾರೆ. ಬಟ್ ಅಪ್ಪ ಮಕ್ಕಳಿಗೆ ಸ್ವಲ್ಪ ಟಚ್ ಆಯಿತು. ನಿಮಗೂ ಟಚ್ ಆಯ್ತಾ? ನೀವು ಆಟ ಮಾಡ್ತಿರ್ತೀನಿ. ನೀವು ಏನಾದರೂ ನಿಮ್ಮ ತಂದೆ ಜೊತೆ ಆಟ ಮಾಡಿ ಏನಾದರೂ ಕೊಡಿಸ್ಕೊಂಡಿರೋದು? ನಾನು ಅಷ್ಟೆಲ್ಲ ಆಟ ಮಾಡಲ್ಲ, ಚಿಕ್ಕ ಪುಟ್ಟ ಅಷ್ಟೇ ಆಟ ಮಾಡೋದು. ಬಟ್ ಕೊಡಿಸ್ತಾರೆ. ಓಕೆ, ಚೆನ್ನಾಗಿರೋದು ಕೇಳಿ. ಕೇಳ್ತಾರೆ, ಚೆನ್ನಾಗಿರೋದು ಕೇಳಿ. ಏನಿಲ್ಲ, ಕೊನೆಯದಾಗಿ ಆಡಿಯನ್ಸ್ ಏನು ಹೇಳ್ತಾರೆ? ಏನಿಲ್ಲ, ಚಂದ ಇದೆ, ಬಂದು ಮೂವಿ ನೋಡ್ಕೊಂಡು. ಥ್ಯಾಂಕ್ ಯು.